ಭಾಷೆಯನ್ನು ಬಳಸುವಾಗ ಆ ಎಚ್ಚರ ಇರಬೇಕಾಗ್ತದೆ. ಹೀಗಾಗಿ ಸಹಜವಾಗಿನೇ ಲೀಲಾವತಿ ಅವ್ರು ಬ್ಯಾಡ್ ಅಂದ್ರೂ ಬಾಯಿಗೆ ಥಟ್ನೆ ವೀರಶೈವ ಬರ್ತಿತ್ತು ಪಾಪ. ಅದ ಅವ್ರ ತಪ್ಪಲ್ಲ, ಯಾರ ಸಂಗಟ ಕೂತಾರ ಅವ್ರ ತಪ್ಪದು. ಬರ್ರಿ ನೀವು. ಇವತ್ತಿಗೂ ಯಾರು ನಾವು ಲಿಂಗಾಯತ ಸಮುದಾಯ ಅಂತ ಕರಿತೇವೆ, ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಹಲವಾರು ವೃತ್ತಿಯ ಜನ, ಹಲವಾರು ದುಡಿಯುವ ವರ್ಗದಿಂದ ಬಂದಿರತಕ್ಕಂಥ ಜನ ಎಲ್ಲರೂ ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಜೀವನ ವಿನ್ಯಾಸ, ಒಂದು ಜೀವನದ ಮಾರ್ಗ, ಒಂದು ಜೀವನದ ಹಾದಿ, ಒಂದು ಸಂಸ್ಕೃತಿ. ಅದು ಯಾವ ಸಂಸ್ಕೃತಿ? ದುಡಿದು ತಿನ್ನುವವರ ಸಂಸ್ಕೃತಿ. ಎರಡು ಸಂಸ್ಕೃತಿ ಈ ದೇಶದಲ್ಲಿ. ಒಂದು ದುಡಿಯುವ ತಿನ್ನುವ ಸಂಸ್ಕೃತಿ, ಇನ್ನೊಂದು ಕುಂತು ತಿನ್ನುವ ಸಂಸ್ಕೃತಿ. ಆ ಕುಂತು ಬೇಡಿ ತಿನ್ನುವ ಸಂಸ್ಕೃತಿ ಇವ್ರ ನಡಬರ್ಕ್ ಸೇರಿರ್ತಾರೆ. ಅವರು ಬೇಡಿ ತಿನ್ನುವ ಸಂಸ್ಕೃತಿ. ನಮ್ಮದು ದುಡಿದು ತಿನ್ನುವ ಸಂಸ್ಕೃತಿ, ದಾಸೋಹದ ಸಂಸ್ಕೃತಿ. ಹೀಗಾಗಿಯೇ ಇವತ್ತು ನಮ್ಮ ಮೇಲಿರ್ತಕ್ಕಂಥ ಜನರು ಸಾಂಸ್ಕೃತಿಕವಾಗಿ ಹೇಳಿದ್ರು ಮುಂಜಾನೆ ಎಲ್ಲ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿಟ್ಟು ಹೊರಬರಬೇಕು. ಮೌಢ್ಯ ಮತ್ತು ಕಂದಾಚಾರಗಳಲ್ಲಿ ಹೆಚ್ಚು ನಿಯಂತ್ರಣಕ್ಕೆ ಒಳಗಾಗಿರ್ತಕ್ಕಂಥವ್ರು ಮಹಿಳೆಯರನ್ನೇ. ಯಾಕೆ ಮಹಿಳೆಯರು ಹೆಚ್ಚು ಮೌಢ್ಯಕ್ಕೆ ಒಳಗಾಗ್ತಾರೆ? ಹಾಗಾದ್ರೆ ಮಹಿಳೆಯರು ಪುರುಷರ್ಕಿಂತ ಬುದ್ಧಿ ಕಮ್ಮದೇನು? ಹಾಗೆ ಹೇಳ್ಕೊತ ಬಂದಾರಲ್ಲ ನಮ್ಗೆ. ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗೆ. ನಮ್ಗೊಂದು ಮೊಳಕಾಲರೇ ತೋರಿಸ್ಯಾರ, ನಿಮ್ಮ ಜಾಗನೇ ತೋರಿಸಿಲ್ಲ. ನಿಮ್ಮನ್ನ ಅಪಮಾನಿಸ್ತಾನ ಅಂತ ತಿಳ್ಕೊಬೇಡ್ರಿ. ನೀವು ಕೇಳ್ರಿ, ನಮ್ಮ ತಂದಿದ್ದೀರಿ, ಮಗ ಇದ್ದೀರಿ, ಗಂಡಿದ್ದೀರಿ, ದೋಸ್ತಿದ್ದೀರಿ, ತಮ್ಮ ಇದ್ದೀರಿ, ಹಳೆ ಇದ್ದೀರಿ, ಮಾಮ್ ಇದ್ದೀರಿ, ರಾಜ ಇದ್ದೀರಿ, ಕಳ್ಳಿದ್ದೀರಿ, ಏನೇ ಇದ್ರು ನಮ್ಮ ಹೊಟ್ಟೆ ಅಂದೇ ಬಂದಿರಿ. ನೀವೇನು ಓವಂದಾಗ ತಯಾರಾಗಿ ಬಂದಿರಪ್ಪ. ತಾಯಿ ಅನ್ನೋದು ಒಂದು ನೈಸರ್ಗಿಕ ಸತ್ಯ ಮೇಡಮ್. ತಂದೆ ಅನ್ನೋದು ಒಂದು ಆಕಸ್ಮಿಕ ಸತ್ಯ. ತಾಯಿ ಅನ್ನೋದು ಒಂದು ನೈಸರ್ಗಿಕ ಸತ್ಯ, ತಂದೆ ಅನ್ನೋದೊಂದು ಒಂದು ಆಕಸ್ಮಿಕವಾದ ಸತ್ಯ. ಅದನ್ನೇ ಅವತ್ತು ವಚನಕಾರ್ತಿಯರು ಬಹಳ ಸ್ಪಷ್ಟವಾಗಿ ಹೇಳಿದರು. ನೀಲಾಮ ವಿಚಾರ ಪತ್ನಿಯಾದೆ ಅನ್ಲಿಕ್ಕೆ. ನಮ್ಮ ಮನೆಯವ್ರಿ, ನಮ್ಮ ದೊರಗೊಳ್ರಿ, ನಮ್ಮ ಯಜಮಾನ್ರಿ, ಗಂಡನನ್ನು ಪ್ರೀತಿಸಲಿಕ್ಕೇನು ತೊಂದರೆ ಇಲ್ಲ. ಇದಕ್ಕೆ 10-20 ಪಟ್ಟೆ ಹೆಣ್ಮಕ್ಳು ಬರ್ತಿದ್ರು ಜಾಮದಾರ್ ಸಾಬ್. ಆದ್ರೆ ಅಷ್ಟು ಸರಳದೇನ್ರಿ ಸಂಸಾರ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಅಂತಪ್ಪ ಸಂಸಾರ ಸರದಿಯಲ್ಲಿ ಸಿಲುಕಿ ಸಾಯುತ್ತಿದ್ದೇನೆ, ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಮ್ಯಾರೇಜ್ ಈಸ್ ಎನ್ ಅಫೇರ್ ಫಾರ್ ಎ ಬಾಯ್. Marriage is an affair for a boy. Marriage is a life for a girl. Not only life, it's a prison for a girl. ಲೆನಿನ್ ಸರಿ ಗೊತ್ತಿರ್ತದೆ, ಭಾಳ ಚಂದ ಬರೀತಾನೆ. ಖಾಸಗಿ ಆಸ್ತಿ, ವಿವಾಹ, ಕುಟುಂಬ ಓದಬೇಕು ದಯವಿಟ್ಟು. ನಾನು ಭಾಳ ಸಲ ಹೇಳ್ತಿರ್ತೇನೆ ನ್ಯಾಷನಲ್ ಲೆವೆಲ್ದಲ್ಲಿ ಮಾತಾಡುವಾಗ. ಕ್ಲಾರಾ ಜಟ್ಕಿನ್, ಬೆಟ್ಟಿ ಫ್ರೀಡಮ್, ಲೋಜಾ ಲಕ್ಸಂಬರ್ಗ್, ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಿಮನ್ ದ ಬೋವಾ, ಇವರೆಲ್ಲ ಅಕ್ಕಮಹಾದೇವಿಯ ಒಳಗಡೆ ಬೀಜ ರೂಪದಲ್ಲಿ ಇದ್ದರು. ಈಗ ಕ್ಲಾರಾ ಜಟ್ಕಿನ್, ಬೆಟ್ಟಿ ಫ್ರೀಡಮ್ ಇವರ ಎಲ್ಲರ ಒಳಗಡೆ ಅಕ್ಕಮಹಾದೇವಿ ಹೆಮ್ಮರವಾಗಿ ಬೆಳೆದಿದ್ದಾಳೆ. ಇವರ ಹೆಸರೆಲ್ಲ ಯಾರಂದ್ರೆ ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು. ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು ಹೆಂಗೆ ಹೆಣ್ಣಿನ ಶ್ರಮವನ್ನು, ಹೆಣ್ಣು ಮಕ್ಕಳ ಶಕ್ತಿ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಕುಬ್ಜಗೊಳಿಸ್ತದೆ, ಬಂಧನದಲ್ಲಿಡುತ್ತದೆ. ಅವಳ ಅಪಾರವಾದ ಶಕ್ತಿ ಸಾಧ್ಯತೆಯನ್ನು, ಅವಳ ಅಪಾರವಾಗಿರ್ತಕ್ಕಂಥ ದುಡಿಮೆಯ ಸಾಮರ್ಥ್ಯವನ್ನು ಹೇಗೆ ಹತ್ತಿಕ್ತದೆ. ಯಾಕೆ ಹತ್ತಿಕ್ತದೆ? ಹೆಣ್ಣನ್ನು ಆಸ್ತಿಯ ಭಾಗವೆಂದು ಪರಿಗಣಿಸಿದಾಗಲೇ, ಭೋಗದ ವಸ್ತು ಎಂದು ಪರಿಗಣಿಸಿದಾಗಲೇ ಹೆಣ್ಣಿಗೆ ಅನೇಕ ನಿಯಂತ್ರಣಗಳು ಹೇರಲಾಗ್ತದೆ,
ಆದರೆ ಹೆಣ್ಣು ಮಗಳು ಇವೆಲ್ಲವನ್ನು ಬಿಟ್ಟು ಹೊರಗೆ ಬರಬಹುದಾದಂಥ ಶಕ್ತಿ ಸಾಮರ್ಥ್ಯವನ್ನು ಕಂಡವಳು. ಮೂಳಿಗೆ ಮಾರಯ್ಯ ಕೈ ಚಾಚಿ ಕುಂತಾಗ ಅವಳು ಹೇಳಿದ್ದೇನು, ಮಾಡಿ ನೀಡಿ ಹೋವೇನಂದಾಗ ಕೈಲಾಸವೆಂಬುದು ಕೈಕೂಲಿಯೇ ಮಾರಯ್ಯ, ಸಾಕಾಗ ನಾ ಹೋಗ್ತೀನಿ ಸ್ವರ್ಗಕ್ಕೆ ಅಂದಂಥ ಮಾರಯ್ಯ. ನಿಮಗೆಲ್ಲ ನನ್ಕ ಚಂದ ಗೊತ್ತಾವ ಕತಿ. ಅದನ್ನು ಡೈಲೆಕ್ಟಿಕಲ್ ಸೆನ್ಸ್ದಿಂದ ನೋಡಬೇಕು. ಡೈಲೆಕ್ಟಿಕಲ್ ಸೆನ್ಸ್ ಅನ್ನೋದು ಒಂದು ಇಡೀ ಜಗತ್ತನ್ನು ನೋಡುವಂಥ ಒಂದು ಕಣ್ಣೋಟ, ಅದು ಅಷ್ಟೇ, ಒಂದು ಕಣ್ಣೋಟ. ಇಟ್ಸ್ ಅನ್ ಸೈಂಟಿಫಿಕ್ ಅಪ್ರೋಚ್. ಕೈಕೂಲಿಯೇ ಮಾರಯ್ಯ. ಐದಕ್ಕಿಲ್ಲ ಅಕ್ಕಮ್ಮ ಹೇಳಿದ್ರು ರಾಣಿ ಸತೀಶ್ ಅವರು. ಆಸೆ ಎಂಬುದು ಅರಸಂಗಲ್ಲದೆ ಶೋಭಕ್ತರಿಗುಂಟೆಯ್ಯ, ರೋಷ ಎಂಬುದು ಯಮದೂತನಿಗಲ್ಲದೆ ಅಜಾತರಿಗುಂಟೆಯ್ಯ, ಈಸಕ್ಕಿ ಆಸೆ ನನಗೇಕೆ ಎನ್ನಾಳದನೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಏನು ದೊಡ್ಡ ಜವಾಬ್ದಾರಿ? ಮೊಟ್ಟ ಮೊದಲನೇದಾಗಿ ಇಲ್ಲಿ ಕುಂತವ್ರೆಲ್ಲ ನಾವು ಒಂದ್ಸರ್ತಿ ಗಮನಿಸೋಣ. 40+, 50+, ಪರ್ಗಳೆಲ್ಲ ಎಲ್ಲ 40+, ಮೋಸ್ಟ್ ಆಫ್ 60% ಮಂದಿ 50+, ಎಲ್ಲ ಮುದುಕರು, ಎಲ್ಲರ ಯುವಕರು. ಭಾರತವನ್ನು ಯಂಗ್ ಇಂಡಿಯಾ ಅಂತ ಕರಿತೇವೆ. more than 70% ಆರ್ ಬಿಲೋ 35 years ಇನ್ ಇಂಡಿಯಾ. 35 ವಯಸ್ಸಿನ ಒಳಗಿನವರು ಭಾರತದಲ್ಲಿ 70% ಇದ್ದಾರೆ. ನಮ್ಮ ಮಕ್ಕಳು ಅಷ್ಟು ಜನ ಇದ್ದಾರೆ. ಹಾಗಾದ್ರೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಇಲ್ಲಿದ್ದವ್ರ ಮಕ್ಕಳೆಲ್ಲ ವಚನಕ್ಕೆ ಹೆಂಗೆ ಬರ್ತಾರೆ? ಅವ್ರನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕಿರಿ. ಕನ್ನಡ ಮೀಡಿಯಂ ಹಾಕಿದವರೆಲ್ಲ ಭಾಳ ಕಡಿಮೆ. ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕಿವಿ ನಾವು. ಮುಗಿಸ್ತೇನೆ ನನ್ನ ಮಾತನ್ನು. ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕಿವಿ ನಾವು. ಸಣ್ಣದಿದ್ದಾಗ ಸುಮ್ಮನೆ ನಾವು ಲಿಂಗಾಯತರಿದ್ದೇವಪ್ಪ, ಇಲ್ಲಿ ಅಪ್ಪವ್ರ ಬಳಿ ಹೋಗ್ತೇವೆ, ಅವಾಗ ಕೇಳ್ತಾರಂತೇಳಿ ಹೇಳು ಪಪ್ಪು ಹೇಳು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಲಗ ನೀನು, ನಿನ್ನಲ್ಲದೆ ಮತ್ತೆ ಅಲ್ಲು ಇಲ್ಲವಯ್ಯ ಕುಲ್ಲಲ ತಂಗಮ ದೇವ ಚಪ್ಪಳೆ ಹೊಡೀರಿ. ಅದನ್ನು ಫೇಸ್ಬುಕ್ಕಿಗೆ ಬಿಡೋದಪ್ಪ, ಬಿಡೋದು. ಅಲ್ಲಿಂದ ಮುಂದೆ ದೊಡ್ಡದಾಗ್ತದೆ. ದೊಡ್ಡಾಗಿ ಯಾವುದೋ ಹೋಗ್ಬಿಡ್ತದೆ. ಓ ಐ ನೋ ವಚನ, ಮೈ ಮಮ್ಮಿ ಟಾಟ್ ಮೀ. ಹೌ ಎಸ್, ವಚನ ಎಲ್ಲಿ ಗೊತ್ತದ? ಯಾವ ಸರ್ಕಾರಿ ಶಾಲೆ ಒಳಗೆ ಬಡ ಮಕ್ಕಳ ಹರಾನೋ, ದುಡಿಯುವವರ ಮಕ್ಕಳ ಹರಾನೋ, ದಲಿತರ ಮಕ್ಕಳ ಹರಾನೋ, ಹಿಂದುಳಿದ ವರ್ಗದವ್ರ ಮಕ್ಕಳ ಹರಾನೋ, ಸರ್ಕಾರಿ ಶಾಲೆ ಒಳಗವನು, ಸರ್ಕಾರಿ ಸಿಲೆಬಸ್ದೊಳಗೇನು ವಚನಗಳಂತ ಒಂದೊಂದು ಪಾಠ ಇಟ್ಟಿವಲ್ಲ, ಅಲ್ಲಿ ಮಾತ್ರ ಮಕ್ಕಳು ವಚನ ಹರ. ಆದ್ರೆ ವಚನ ಪಠಣ ಮಾಡೋರಲ್ಲಿ ಅವರಿಗೆ ಪ್ರವೇಶ ಇಲ್ಲ. ವಚನ ಎಲ್ಲಿ ಕಲಿಸ್ಬೇಕೋ, ಎಲ್ಲಿ ಹಾಡ ಆಡಿಸ್ಬೇಕೋ, ಎಲ್ಲಿ ಓದಿಸ್ಬೇಕೋ ಅಲ್ಲಿ ಇಲ್ಲ. ಈ ಹುಡುಗರು ಬಂದು ವಚನದ ಮ್ಯಾಗ ಅವ್ರು ಡ್ಯಾನ್ಸ್ ಮಾಡಿದ್ರು. ಅದರ ಅರ್ಥ ತಿಳಿಸಿ ಹೇಳ್ಬೇಕಲ್ಲ ಅವ್ರಿಗೆ ಗೊತ್ತಿದ್ದಿದ್ದು ಅವ್ರ ಕಾಸ್ಟ್ಯೂಮ್, ಅವ್ರಿಗೆ ಗೊತ್ತಿದ್ದಿದ್ದು ಅವ್ರ ಸ್ಟೆಪ್. ನಾನು ಅವ್ರನ್ನ ಅಗೌರವಿಸ್ತಾ ಇಲ್ಲ, ಅವರ ಪ್ರತಿಭೆ ಇದೆಯಲ್ಲ, ಅಗಾಧವಾದಂಥ ಪ್ರತಿಭೆ, ಅದನ್ನ ಪ್ರೀತಿಸ್ತಾ ಗೌರವಿಸ್ತಾ. ಅಂದರೆ ವಚನ ನಮ್ಮೊಳಗೆ ಆಳವಾಗಿ ಪಸರಿಸದೆ ಹೋದರೆ. ನಾನು ಮೊನ್ನೆ ಒಂದು 8 ದಿವಸದಿಂದ ಒಂದು ಮಠಕ್ಕೆ ಭಾಷಣಕ್ಕೆ ಹೋಗಿದ್ದೆ. ಎಲ್ಲ ಸ್ವಾಮಿಗಳು ಕುಂತಿದ್ರು, ಪಟ್ಟದೇವರು ವಿರಕ್ತರು ಎಲ್ಲರೂ ಕುಂತಿದ್ರು. ಸಿಟಿಗೆ ಬರಬಾರ್ದು ಸ್ವಾಮಿಗಳು. ಸಿಟಿಗೆ ಬಂದರೂ ನಮ್ಗೇನಾಗಲ್ಲ, ನಾವು ಕಡ್ಕೊಂಡು ಮಡಳಪ್ಪನ ಪೈಕಿ ಇದ್ದೇವೆ. ಬಸವಣ್ಣನ ಪೈಪಿ ಆರ ಮುನಿಯು ನಮ್ಮನ್ನು ಏನು ಮಾಡೋರು, ಊರು ಮುನಿಯು ನಮ್ಮನ್ನು ಏನು ಮಾಡೋರು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊನಗಂಗೆ ಹೊಣ್ಣ ತಣಿಗೆ ನಿಕ್ಕಬೇಡ, ಆನೆಯ ಮೇಲೆ ಹೋನ ಸ್ವಾನ ಕಚ್ಚಬಲ್ಲುದೇ ಅಯ್ಯ. ಮಾಡಿರಿ ಏನು ಮಾಡಿರಿ? ಗೋಲಿ ತೊಗೊಂಡು ಹೊಡೆದಿರಿ. ಅದಕ್ಕೆ ಹೆಚ್ಚಿಗೆ ಏನು ಮಾಡಪ್ಲೇ ಇದ್ದೀರಿ? ಏನು ಮಾಡಲ್ಲ ನೀವು. ವಿಚಾರಗಳನ್ನು ಕೊಲ್ಲಲಾರಿರಿ, ಮನುಷ್ಯರನ್ನು ಕೊಲ್ಲಬಹುದು ನೀವು. ಯು ಕ್ಯಾನ್ ಕಿಲ್ ಮೀ, ಯು ಕ್ಯಾನಾಟ್ ಡೆಫಿಟ್ ಮೀ. ಎಸ್, ಜಗತ್ತಿಗೆ ಬೆಳಗಾಗಬೇಕಾದದ್ದು ಲಿಂಗಾಯತ. ವಿಶ್ವದ ಕೊನೆಯ ಮನುಷ್ಯನಿಗೆ ಹೋಗಿ ಮುಟ್ಟಬೇಕಾಗಿದ್ದು ವಚನ ಫಿಲಾಸಫಿ, ನಾಟ್ ಬಸವಣ್ಣನ ಮೂರ್ತಿ. ಬರೀ ಬಸವಣ್ಣನ ಮೂರ್ತಿ ಅಲ್ಲ. ಆ ಮೂರ್ತಿ ಎಡಗೈ ಇತ್ತೋ, ಬಲಗೈ ಇತ್ತೋ, ಕಂಚಿಂದಿತ್ತೋ, ಹಿತ್ತಾಳದಿತ್ತೋ, ಮೂಗು ವಾಂಕಿತ್ತೋ, ಈ ಕಡೆ ಇತ್ತೋ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ದಟ್ ಆಲ್ ದೋಸ್ ಥಿಂಗ್ಸ್. ವಚನಗಳು ಜಗತ್ತಿನ ಎಲ್ಲ ಪರಿಭಾಷೆಯಲ್ಲಿ ಅನುವಾದ ಆಗ್ತಾ ಅದನ್ನು ಅರ್ಥವತ್ತವಾಗಿ ಜನರ ನಡುವೆ ತೆಗೆದುಕೊಂಡು ಹೋಗುವಂಥ ಒಂದು ಬೌದ್ಧಿಕವಾದಂಥ, ಒಂದು ತಾತ್ವಿಕವಾಗಿರ್ತಕ್ಕಂಥ, ಬಹುದೊಡ್ಡದಾಗಿರ್ತಕ್ಕಂಥ ವ್ಯಾಯಾಮ, ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಪಸರಣೆಯ ಕೆಲಸ ನಮ್ಮ ನಡು ಆಗಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ಕನ್ನಡದಲ್ಲಿ ಓದಿಸುವಂಥದ್ದು. ಅಂದರೆ ನಮ್ಮ ಮಕ್ಕಳ ಮೂಲಕ ಅದು ಮುಂದುವರಿಬೇಕಲ್ಲ. ಇಲ್ಲದೆ ಹೋದರೆ
ವೀರಶೈವ ಲಿಂಗಾಯತ ಅಂತ ಅವ್ರೊಂದು ಕನ್ವಿನ್ಸ್ ಮಾಡ ಅಲ್ಲೂ ಇರ್ತಾರ, ಇಲ್ಲೂ ಇರ್ತಾರ, ಎಲ್ಲೂ ಇರ್ತಾರೆ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡ್ಸೋರು ಯಪ್ಪ, ಉಡಾಳ ಮಂದಿ ಊರೊಳಗೆ ಹಿಡ್ಸಲ್ದು ಹೋದ್ರು. ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರೋ ಯಪ್ಪ, ಗಪ್ಪ ಹೊಡಿವ ಅಪ್ಪಗಳು ಹೆಚ್ಚಿಗೆ. ಪುಡಾರಿ ಮಂದಿ ಕೂಡಿ ದರೋಡು ಮಾಡ್ಯಾರೋ ಯಪ್ಪ, ಮುಂಡ ಮಂದಿ ಕೂಡಿ ಚಂಡಿ ಆಡ್ಯಾರು. ಈಗಿನ ಸಾಹುಕಾರರೆಲ್ಲ ಹೆಂಗಾಗ್ಯಾರೋ ಯಪ್ಪ, ಬಡವನ ಹೆಂಡತಿ ಚಲ್ವಿ ಕಂಡ್ರೆ ಬಡ್ಡಿ ಕೊಡ್ತಾರ. ಹೀಗಾಗಿ ನಮ್ಮ ಮಕ್ಕಳಿಗೆ ದಾಟಿಸುವಂಥ ಕೆಲಸ ಮಹಿಳೆಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳಿಗೆ ದಾಟಿಸಬೇಕು, ವಚನಗಳನ್ನು ಕುರಿತು ಅವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗಬೇಕು. ಸಾಮಾಜಿಕವಾಗಿ ದಯವಿಟ್ಟು ಸಾಮಾಜಿಕವಾದ ಅನಿಷ್ಟಗಳಿಂದ ಎಲ್ಲಿ ತನಕ ಲಿಂಗಾಯತ ಮಹಿಳೆಯರು ಹೊರಗೆ ಬರುವುದಿಲ್ವೋ ಅಲ್ಲಿ ತನಕ ಲಿಂಗಾಯತ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಲಗ್ನ ಚಾಲೂ ಮಾಡೋದಂದ್ರೆ ನೋಡ್ಬೇಕು ನೀವು, ಮದುವೆ ಸ್ಟಾರ್ಟ್ ಆಯಿತು ಅಂದರೆ ಈಗ ಇವರೆಲ್ಲ ಗಂಡ ಹೆಂಡತಿ ಅವರು ಇವರು ಕೂಡಿ ಬೀಗರ್ ನೆಂಟರು ಕೂಡಿ ಮಾಡೋ ಮದಿ ಅಲ್ಲವು, ಫೋಟೋಗ್ರಾಫರೇ ಟಿ ವಿ ಅವ್ರು ಮಾಡೋ ಮದಿನೇ ಅವು. ಮೇಡಮ್ ಸರ್ ಇನ್ನೊಮ್ಮೆ ತಾಳಿ ಕಟ್ರಿ ಅಂತ ನಾವ, ಫೋಟೋದಾಗ ಚಲೋ ಮಂದಿಲಿ ಇನ್ನೊಮ್ಮೆ ಕಟ್ರಿ ಅಂತ ನಾವ. ಅವ್ರು ಮಾಡ್ತಕ್ಕಂಥದ್ದು ಇವತ್ತು. ಅಂದರೆ ನಾವು ಅಲ್ಲಿ ನಮ್ಮ ಮಕ್ಕಳಿಗೆ ಆ ದಾಂಪತ್ಯದ ಬಗ್ಗೆ ಒಂದು ಅರಿವು ಕೊಡೋದು. ನೋಡ್ರಿ, ಮಕ್ಕಳು ಎಲ್ಲಾರ ಇವತ್ತ IT BT ಒಳಗಾರ, ಹೊರಗಿನ ಪ್ರಪಂಚ ಭಾಳ ವಿಶಾಲವಾಗಿ ಬೆಳೆದಿದೆ. ಟೆಕ್ನಾಲಜಿ ಒಳಗೆ ನಮ್ಮ ಮಕ್ಕಳಿದ್ದಾರೆ ಜಾಸ್ತಿ, ನಮ್ಮ ಮಕ್ಕಳಿದ್ದಾರೆ ಟೆಕ್ನಾಲಜಿ ಒಳಗೆ. ನಾವು ಎಲ್ಲಿ ತನಕ ಸಾಮಾಜಿಕ ಅನಿಷ್ಟದಿಂದ ಹೊರ ಬರೋದಿಲ್ವ? ಮದುವೆ ಶುರು ಆಯಿತು ಅಂದ್ರೆ ಮೊಟ್ಟ ಮೊದಲು ಇವ್ರು ಮಾಡೋ ಕೆಲಸ ಅಂದ್ರೆ ಗಂಡ ಸತ್ತ ಹೆಣ್ಮಕ್ಳಿಗೆ ಅಪ್ಪನ ಮಾಡೋದು. ಮಾಡ್ತೀರಿ? ಮುತ್ತೈದರಿಗೆ ಊಟಕ್ಕೆ ಕರೆಯೋದು. ಯಾಕೆ? ಗಂಡ ಸತ್ತಕ್ಕೆ ಊಟ ಹಾಕ್ರಿ ಅಂತ ಸತ್ತೋತೀರಿ. ಮುತ್ತೈತೆ ನಾನು ಕರೆದು ಇದೆಯಾ ವಚನ ಪರಂಪರೆಯಲ್ಲದು ಇದೆಯಾ, ಎಲ್ಲಾದ್ರೂ ಇದೆಯಾ? ಮುತ್ತೈತ ನನ್ನ ಕರೆದು ಬಿಟ್ಬಿಡ್ರಿ. ಇಲ್ಲಿ ಇಷ್ಟ ತನಕ ಹೇಳಿದ್ರು, ಇಷ್ಟೆಲ್ಲ ಹೇಳುವಂಥ ನಾವು ಇಲ್ಲಿದ್ದವ್ರು ಇರ್ಲಿಕ್ಕಿಲ್ಲ, ನಾನು ಒಪ್ತೀನಿ. ಆದ್ರೆ ನಾನು 24 ತಾಸು ಲಿಂಗಾಯತರ ಸಂಘಟನೆ, ನನ್ನ ಬೀಗರು ನೆಂಟರು ಇವ್ರಾಗರ ಅವ್ರಾಗರ ಎಲ್ಲ ಏಸ್ ಮಂದಿ ಇದ್ದೀರಿ. ಒಂದು 15 ಜಿಲ್ಲೆ ಬಿಟ್ಟು ಮುಂದಕ್ಕೆ ಎಲ್ಲಿದ್ದೀರಿ? ಹೌದಲ್ಲ, 15 ಇಲ್ಲ 20 ಜಿಲ್ಲೆ ಒಳಗೆ ಜಾಸ್ತಿ ಇದ್ದೇವೆ, ಅದು ಬಿಟ್ಟರೆ ಎಲ್ಲಿದ್ದೆವು? ಹಿಂಗಾಗಿ ಎಲ್ಲರೂ ಒಬ್ರಿಗೊಬ್ರು ಬೀಗರೇ ಇದ್ದೇವೆ ನಾವು. ಯಾಕಂದ್ರೆ ಅಂತರ್ಜಾತಿ ವಿವಾಹ ಬಸವಣ್ಣ ಆದ ಬಳಕ ನೀವು ಎಲ್ಲಿ ಮಾಡೀರಿ? ತಾವೇ ಹುಡುಗರು ಲವ್ ಮಾಡಿದ್ರು ನೀವೇನು ಈಸಿ ಮಾಡೀರಿ? ಮನಾರ್ ಜಗಳ ಆಡೀರಿ, ಕೇಸ್ಗಳು ನಾ ಹ್ಯಾಂಡಲ್ ಮಾಡೀನಿ. ಈಗ ಇನ್ನೊಂದು 50 ವರ್ಷ ಹೋಲಿ ಮೇಡಮ್, ಈಗ ಹೇಳಿದ್ರೆ ನನಗೆ ಧಿಕ್ಕಾರನ ಪೈಕೇರ ಇವರು. ಮದಿನೂ ಹೋಗ್ತದ, ಎಲ್ಲ ಹೋಗ್ತದ. ದಟ್ಸ್ ಲಿವಿಂಗ್ ಟುಗೆದರ್, ಇಟ್ ವಿಲ್ ಕಮ್. ಉತ್ಪಾದನೆ ಸಾಧನೆಗಳಲ್ಲಿ ಬದಲಾವಣೆ ಆದ ಹಾಗೆ ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ. ಸೈನ್ಸ್ ಅದ್ಯಾರು ಮಾರ್ಕ್ಸ್ ಹೇಳೋರು, ಲೆನಿನ್ ಹೇಳೋರು, ಇಟ್ ನಾಟ್ ಇಂಪಾರ್ಟೆಂಟ್, ಇಟ್ಸ್ ದ ಸೈನ್ಸ್. ಉತ್ಪಾದನಾ ಸಾಧನೆಗಳಲ್ಲಿ ಬದಲಾವಣೆ ಆದರೆ, ಉತ್ಪಾದನಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆದರೆ ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ, ಬದಲಾವಣೆ ಬರ್ತದೆ. ಆ ಬದಲಾವಣೆ ಬರುವಾಗ ಕರ್ಮಠ ಸಂಸ್ಕೃತಿ, ಕರ್ಮಠ ಮನೋಭೂಮಿಕೆ ಗಲಿಬಿಲಿಗೆ ಒಳಗಾಗ್ತದೆ, ಸಂಭ್ರಾಂತವಾಗ್ತದೆ, ಆಘಾತ ಆಗ್ತದೆ. ಆಮೇಲೆ ತಾನೇ ಈಸಿ ಒಗ್ಕೋತದೆ. ಹೆಂಗೆ ಒಗ್ಕೋತದೆ ಈ ಸಮಾಜ? ನಾ ಸಣ್ಣಗಿದ್ದಾಗ ನಾವೆಲ್ಲ ಒಂದು ಡ್ರೆಸ್ ಚೂಡಿ ಗಿಡಿ ಹಾಕೊಂಡು ಬಂದೇವು ಅಂದ್ರೆ ಸಾಧ್ಯನೇ ಇದ್ದಿದ್ದಿಲ್ಲ. ನಮ್ಮವ್ವ ಶರಗ ತೆಳಗೆ ಬಿದ್ರೆ ತಲೆ ಮ್ಯಾಗ ಮಳಿ ಏಕಿಗೆ ಅಂತಿದ್ರು ನಮ್ಮ ಮುತ್ಯ. ಶರಗ್ ತೆಳಗೆ ಬಿದ್ರೆ ಈಗ ಯಾವಾಗ ಶರಗ್ ಹಚ್ಕೊಂಡಾಳ ನೋಡ್ರಿ. ಯಾಕೆ ಹಚ್ಕೋಬೇಕು? ಟೈಮ್ ವಿಲ್ ಚೇಂಜ್, ಬದಲಾಗ್ತದೆ. ಬದಲಾವಣೆಯ ಜಗತ್ತಿನ ನಿಯಮ ಯಾವುದು. ಇಲ್ಲಿ ಮಾಧ್ಯಮಿಕ ಕಾರಿಕಾದಲ್ಲಿ ನಾಗಾರ್ಜುನ ಹೇಳಿದ್ದೇನೆ, ಬುದ್ಧ ಹೇಳಿದ್ದೇನು? ಯಾವುದು ಜಡ ಅಲ್ಲ, ಯಾವುದು ನಾಶವಲ್ಲ, ಎಲ್ಲವೂ ರೂಪಾಂತರಗೊಳ್ಳುತ್ತದೆ. ಅದನ್ನೇ ಅಲ್ಲಮ್ಮ ಹೇಳಿದ್ದೇನು? ಅದನ್ನೇ ಅಲ್ಲಮ್ಮ ಹೇಳಿರ್ತಕ್ಕಂಥದ್ದೇನು ಅಂತ ಕೇಳಿದ್ರೆ, ಇದ್ದದ್ದು ಇಲ್ಲದ್ದು ಹೋಗುತ್ತಾದ ಹೆಂಗ? ಮಡಿವಾಳಪ್ಪ ಹೇಳಿದ್ರು, ಆವ ಭಯವು ಇನ್ನೇನವಾಗ ಮರಣವೇ ಮಹಾನೋಮಿ ಆದವಾಗ, ಹುಟ್ಟುದು ಸಾವುದು ಜೀವಭಾವದ ಭ್ರಮೆ, ಸಾವೇ ನವಗ, ನೋವೇ ನವಗ. ಇದ್ದದ್ದು ಹೋಗುತ್ತದ ಅದು ಹೆಂಗ, ಇಲ್ಲದ್ದು ಆಗತ್ತದ ಅದು ಹೆಂಗ, ಇದ್ದದ್ದು ಹೋಗದು ಇಲ್ಲದ್ದು ಆಗದು, ಇದ್ದಿದ್ದಿಲ್ಲ ಅಲ್ಲಲ್ಲೆಂದು ಅರಿತವಾಗ. ವಂಡರ್ಫುಲ್ ನೋಡಿ. ಇಡೀ ವಚನ ಸಾಹಿತ್ಯ ಭಾರತೀಯ ವೈದಿಕ ದರ್ಶನಗಳೇನಿದ್ದು ಜನವಿರೋಧಿಯಾದಂಥ ವೈದಿಕ ದರ್ಶನಗಳು
ಎಲ್ಲವನ್ನು ನಿಗೂಢೀಕರಿಸುವ ಮೂಲಕ ಜನರನ್ನ ಕರ್ಮ ಸಿದ್ಧಾಂತದಲ್ಲಿ ಬಂಧಿಸಿರ್ತಕ್ಕಂಥದ್ದು, ಕರ್ಮ ಸಿದ್ಧಾಂತವೇ ಅಂತಿಮ ಸತ್ಯ ಅಂತ ಹೇಳಿರ್ತಕ್ಕಂಥದ್ದು, ಅದನ್ನು ನೀವು ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವೆಲ್ಲವೂ ಅಪೌರುಷೇಯ, ಅದೆಲ್ಲವೂ ಕೂಡ ಪ್ರಶ್ನಾತೀತ, ಅದೆಲ್ಲವೂ ಒಪ್ಪಬೇಕು, ನಂಬಬೇಕು ಅಷ್ಟೇ. ನಂಬರ್ ಸಿಗುತ್ತದ. ಏನ್ ಸಿಗ್ತದ? ಸಿಗುತ್ತದ.